ಸರ್ ರ್ಯಾಪಿಡೋನಾ? ಹಾಂ, ರ್ಯಾಪಿಡ್ ಅಲ್ಲ, ಪೋರ್ಟರ್. ಹಲೋ ಸರ್, ಪೋರ್ಟರಿಂದ ಲೊಕೇಶನ್ ಹತ್ರ ಬಂದೀನಿ ಗೈಸ್. ನೋಡಿ, ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಪೋರ್ಟರ್ ಇಷ್ಟೇನಾ? ಅಮೌಂಟ್ ಅವರೇ ಕೊಡ್ತಾರಾ? ದುಡ್ಡು ನೀವು ಕೊಡ್ತೀರಾ? ಹಾಂ, ಪೋರ್ಟರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೋರ್ಟರ್ ಮಾಡೋಣ ಅಂತ ಬಂದೀನಿ. ಅಂತಂದರೆ ಟೈಮ್ ಎಷ್ಟಾಗಿದೆ ಅಂತ ಅಂದರೆ 10:56 ಆಗಿದೆ. ಅಂತಂದರೆ ಸ್ವಲ್ಪ ಲೇಟಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಬೆಳಗ್ಗೆ ಬೇಗ ಬಂದರೆ ಇಲ್ಲಿ ಪೋರ್ಟರಲ್ಲಿ ಏನು ವರ್ಕ್ ಆಗೋಲ್ಲ. ಏನಕ್ಕೆ ಅಂತ ಅಂದರೆ ಕಂಪ್ನಿಗಳೆಲ್ಲ ಓಪನ್ ಆಗೋದು ಏನಿದ್ರು 9 ಗಂಟೆ ಮೇಲೇ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಲೇಟಾಗಿ ಬಂದರೆ ಬೆಸ್ಟು. ಅದರಿಂದಾಗಿ ಇವಾಗ 10:26ಕ್ಕೆ ನಾನು ಇವಾಗ ಬಂದಿದ್ದೀನಿ. ಸದ್ಯಕ್ಕೆ ಇವಾಗ ಪೋರ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಆನ್ಲೈನ್ಗೆ ಹೋಗೋಣ. ಆನ್ಲೈನ್ಗೆ ಹೋಗ್ತಿದ್ದಂಗೆ ಸೆಲ್ಫಿ ಕೇಳ್ತಾನೆ, ಸೆಲ್ಫಿ ಕೂಡ ಕೊಡೋಣ. ಟೀ ಶರ್ಟ್ ತೊಗೊಂಬಂದಿಲ್ಲ ಗೈಸ್, ನನಗೆ ಸೆಲ್ಫಿ ಕೊಡ್ತೀನಿ. ಅಂದರೆ ಏನು ಪ್ರಯೋಜನ ಇಲ್ಲ ಈ ಥರ ಸೆಲ್ಫಿ ಕೊಡೋದ್ರಿಂದ. ಯಾವುದೇ ಆದಂಥ ಅಮೌಂಟ್ ನಮಗೆ ಬರಲ್ಲ. ಅಕಸ್ಮಾತ್ ಏನಾದ್ರು ನಿಮ್ಮ ಹತ್ರ ಟೀ ಶರ್ಟ್ ಇತ್ತು ಅಂತಂದರೆ ಅವ್ನು ಸೆಲ್ಫಿ ಕೇಳಿದಾಗೆಲ್ಲ ನೀವು ಟೀ ಶರ್ಟಿಂದ ಏನಾದ್ರು ಸೆಲ್ಫಿ ಕೊಟ್ರಿ ಅಂತಂದರೆ ನಿಮಗೆ ತಿಂಗಳಿಗೆ 500 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಬಟ್ ನಾನು ಟೀ ಶರ್ಟ್ ತೊಗೊಂಬಂದಿಲ್ಲ ಅಂತಂದರೆ ನಾನೇನು ರೆಗ್ಯುಲರಾಗಿ ಮಾಡಲ್ವಲ್ಲ, ಅದರಿಂದಾಗಿ ಏನು ಅವಶ್ಯಕತೆ ಇಲ್ಲ ನನಗದು. ಅದರಿಂದ ಈಗ ಆನ್ಲೈನ್ಗೂ ಕೂಡ ಹೋಗಿದ್ದೀನಿ. ಮೊದಲನೇ ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ಅಂತಂದರೆ ಸ್ಟಾರ್ಟಿಂಗ್ ಸ್ವಲ್ಪ ವೆಯ್ಟ್ ಮಾಡಲೇಬೇಕು ಪೋರ್ಟರಲ್ಲಿ. ಆನ್ ಮಾಡ್ತಿದ್ದಂಗೆ ಆರ್ಡರ್ ಬರೋದು ಸ್ವಲ್ಪ ಡೌಟ್ ಇದೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಂಗೆ ಆರ್ಡರ್ ಬರುತ್ತೆ. ಆರ್ಡರ್ ಬರ್ತಿದ್ದಂಗೆ ಆರ್ಡರ್ನು ಕೂಡ ತೊಗೊಂಡೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡುವಂಥ ಕೆಲಸ ನಾವು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ, ಆಮೇಲೆ ಚಾನಲ್ಗೆ ನಾವು ಹೊಸಬ್ರು ಬಂದಿದ್ದಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಟೈಮ್ ಎಷ್ಟಾಯಿತು ಅಂತ ಅಂದರೆ ಅಲ್ಲಿ 10:45 ಆಯಿತು. 10:45 ಆದರೂ ಕೂಡ ಒಂದು ಆರ್ಡರು ಕೂಡ ಬರ್ತಾ ಇಲ್ಲ ಪೋರ್ಟರಲ್ಲಿ. ಅದಕ್ಕೋಸ್ಕರ ಇವಾಗ ಏನು ಮಾಡೀನಿ ಅಂತ ಅಂದರೆ ರ್ಯಾಪಿಡೋನು ಕೂಡ ಆನ್ ಮಾಡ್ಕೊಂಡಿನಿ. ಅಂತಂದರೆ ರ್ಯಾಪಿಡೋದು ಏನಾದ್ರು ಪಾರ್ಸಲ್ ಬಂದರೆ ರ್ಯಾಪಿಡೋ ಪಾರ್ಸಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಆನ್ ಮಾಡ್ಕೊಂಡಿನಿ. ಬಟ್ ಯಾವುದ್ರಲ್ಲೂ ಆರ್ಡ್ರ್ ಬರ್ತಾಯಿಲ್ಲ ಗೈಸ್. ರ್ಯಾಪಿಡೋದಲ್ಲೂ ಬರ್ತಾಯಿಲ್ಲ, ಜೊತೆ ಪೋರ್ಟರಲ್ಲೂ ಬರ್ತಾಯಿಲ್ಲ. ಅಂತ ಅಂದರೆ ಒಂದೇ ಥರ ಕೂತಿರೋದಕ್ಕೆ ಏನಾದ್ರು ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಮೂವ್ ಆಗೋಕ್ಕೆ ಇವಾಗ ನಾನು ಮೂವ್ ಆಗ್ತಾಯಿದ್ದೀನಿ. ಆದರೂ ಕೂಡ ಯಾವುದೇ ಆದಂಥ ಆರ್ಡರು ಬರ್ತಾಯಿಲ್ಲ. ಎಲ್ಲಿಗಾದ್ರಾಗಲಿ ಒಂದು ಆರ್ಡರ್ ಕೂಡ ಬರ್ತಾ ಇರೋಲ್ಲ. ಪೋರ್ಟರಲ್ಲಂತೂ ಸೌಂಡೇ ಇಲ್ಲ, ಹಂಗಾಗ್ಬಿಟ್ಟೈತೆ, ಫುಲ್ ಮ್ಯೂಟ್ ಆಗಿಬಿಟ್ಟಿದೆ. ಬಟ್ ಇದರಲ್ಲಿ ಬೈ ಟ್ಯಾಕ್ಸಿದು ಬರ್ತಾಯಿದೆ, ಬಟ್ ಬೈ ಟ್ಯಾಕ್ಸಿದು ಅಕ್ಸೆಪ್ಟ್ ಮಾಡ್ತಾಯಿಲ್ಲ ನಾನು. ನೋಡೋಣ ತಡೀರಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಏನು ಆರ್ಡರ್ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ತುಂಬ ಕಮ್ಮಿ ಇದೆ ಅನಿಸುತ್ತೆ. ಅಂತಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೇಟೇ, ಯಾವಾಗಲೂ ಅಷ್ಟೇ ಪೋರ್ಟರಲ್ಲಿ ಸ್ವಲ್ಪ ಆರ್ಡರ್ ಬರೋದು ಸ್ವಲ್ಪ ಲೇಟೇ. ಅಂತಂದರೆ ಈಗ ಚಿಕ್ಕಪೇಟೆ ಅಲ್ಲಿಗೆಲ್ಲ ಹೋದರೆ ಸಿಗುತ್ತೆ. ಬಟ್ ನಾನು ಈ ಸೈಡ್ ಇದ್ದೀನಿ, ಅಂದರೆ ರಾಮಯ್ಯ ಕಾಲೇಜ್ ಇದೆಯಲ್ಲ ಆ ಸೈಡ್ ಇದ್ದೀನಿ ನಾನು. ಅದರಿಂದಾಗಿ ಸ್ವಲ್ಪ ಆರ್ಡರ್ ಕಮ್ಮಿ ಅಂತ ಅನಿಸುತ್ತೆ. ನೋಡೋಣ ತಡೀರಿ, ವೆಯ್ಟ್ ಮಾಡಿ ನೋಡೋಣ, ಇಲ್ಲೇ ಬರ್ತಿದ್ದಂಗೆ ಪಿಕಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಒಂದು ಆರ್ಡರ್ ಕೂಡ ಪಿಕಪ್ ಮಾಡಿದ್ದೀನಿ ಪೋರ್ಟರಲ್ಲಿ. ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. ಅಂತಂದರೆ ರ್ಯಾಪಿಡೋದಲ್ಲಿ ಆಫ್ಲೈನ್ಗೆ ಹೋಗ್ತೀನಿ. ಫಸ್ಟ್ ಇದು ಪಿಕಪ್ ಹತ್ರ ಹೊರಟೋಗೋಣ. ಪಿಕಪ್ ಎಷ್ಟಿದೆ ಅಂತಂದರೆ ಗೈಸ್ ಯಾವುದೋ ಒಂದು ಬಂತು ಅಂತ ಹೇಳ್ಬಿಟ್ಟು ಅಕ್ಸೆಪ್ಟ್ ಮಾಡಿಬಿಟ್ಟೆ. ಬಟ್ ಪಿಕಪ್ ನೋಡಿ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಲಾಂಗ್ ಪಿಕಪ್ಪು ಗೈಸ್. 2.3 ಕಿಲೋಮೀಟರ್ಸ್ ಬರೀ ಪಿಕಪ್ ಹಾಕಿರೋ. ಇನ್ನೊಂದೇನು ಅಂತ ಅಂದರೆ ಪೋರ್ಟರಲ್ಲಿ ಪಿಕಪ್ಪಿಗೆ ನಮಗೆ ಯಾವುದೇ ಆದಂಥ ಅಮೌಂಟ್ ಕೊಡಲ್ಲ, ಖಾಲಿನೇ ಹೋಗ್ಬೇಕು. ಈಗ ಖಾಲಿ ಕೂತ್ಕೊಳೋದಕ್ಕಿಂತ ಬನ್ನಿ ಹೋಗೋಣ. ಏನು ಮಾಡೋಕ್ಕಾಗಲ್ಲ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದೀನಿ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡರ್ ಹೆಂಗೋ ಬ್ಲಿಂಕ್ ಆಗ್ತಿದ್ದಂಗೆ ಅಕ್ಸೆಪ್ಟ್ ಮಾಡಿದ್ದೀನಿ. ಬನ್ನಿ ಹೋಗಿ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಪೋರ್ಟರಲ್ಲಿ ಮೊದಲನೇ ಪಿಕಪ್ ಹತ್ರ ಬಂದೆ. ಪಿಕಪ್ ಇಲ್ಲೇ ತೋರಿಸ್ತಾ ಇದೆ. ಕಾಲ್ ಮಾಡೋಣ. ಹಾಂ, ಪೋರ್ಟರ್. पहुंच गया राम। ठीक है, ಅಮೌಂಟ್ ಅಲ್ಲೇ ಕೊಡ್ತಾರಾ? ಹಾಂ.
ಗೈಸ್ ನೋಡಿ ಇವಾಗ ಪಿಕಪ್ ಏನೋ ಕಂಪ್ಲೀಟ್ ಆಯಿತು. ಬನ್ನಿ ತಗೊಂಡೋಗಿ ಇದನ್ನು ಡ್ರಾಪ್ ಮಾಡೋಣ. ಅಂತಂದರೆ ಯಾವುದೋ ಒಂದು ರೆಸ್ಟೋರೆಂಟ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಬಂದಿರುವಂಥ ಆರ್ಡರ್ ಇದು. ಇದನ್ನು ತಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು ಬರ್ಬೇಕು ನಾವು. ಗೈಸ್ ಅಂತ ಅಂದರೆ ಈಗ ಆರ್ಡ್ರ್ ಬಂದಿದ್ದಲ್ಲ, ಆರ್ಡ್ರದು ಪಿಕಪ್ ಲೊಕೇಶನ್ ಚೇಂಜ್ ಆಗಿದೆ. ಅಂತ ಅಂದರೆ ಇನ್ನೂ 1.1 ಕಿಲೋಮೀಟರ್ ನಾನು ಬಂದೆ. ಏನಕ್ಕಪ್ಪ ಅಂತ ಅಂದರೆ ಲೊಕೇಶನ್ ಕರೆಕ್ಟಾಗಿ ಹಾಕಿಲ್ಲ ಅವರು. ಅಲ್ಲೆಲ್ಲ ಹಾಕಿದ್ದಾರೆ. ತಿರ್ಗಾ ಫೋನ್ ಮಾಡ್ಬಿಟ್ಟು ಇಲ್ಲಿ ಕರ್ಸಿದ್ರು, ಇಲ್ಲಿಗೆ ಬಂದಿದ್ದೀನಿ. ಎಲ್ಲಪ್ಪ ಆಯ್ತು ಇಲ್ಲಿ ಕಜಾಯ ಕಾರ್ನರು. ಪೋರ್ಟರ್ ಅಷ್ಟೇನಾ? ಅಮೌಂಟ್ ಅವರೇ ಕೊಡ್ತಾರಾ? ದುಡ್ಡು ನೀವು ಕೊಡ್ತೀರಾ? ಸರಿ. ಗೈಸ್ ಬನ್ನಿ, ಇವಾಗ ಪಿಕಪ್ ಕೂಡ ಕಂಪ್ಲೀಟ್ ಆಯಿತು. ಸ್ಟಾರ್ಟ್ ಟ್ರಿಪ್ ಹೋಗೋಣ ಅಂತ ಅಂದರೆ ಒಂದು 13 ಕಿಲೋಮೀಟ್ರ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಸವನಗುಡಿ ಬಾಬಾ 11 ಕಿಲೋಮೀಟ್ರ್ ಐತೆ ಗಾಯ್ಸ್. ಬಟ್ ಹೋಗೋಕ್ಕೆ ಅರ್ಧ ಗಂಟೆ ತೋರಿಸ್ತಾ ಇದೆ. ಕರೆಕ್ಟಾಗಿ ಈಗ ಅರ್ಧ ಗಂಟೆ ಹೋಗ್ಬಿಟ್ಟು ನಾವು ಡ್ರಾಪ್ ಮಾಡಬೇಕು. ಎಲ್ಲಿ ರಾಜಾಜಿನಗರ ಮೇಲಾಸಿಂದ ಹೋಗಿ ಕಷ್ಟ ಐತೆ ಗಾಯ್ಸ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬನ್ನಿ ಹತ್ರ ಮೆಜೆಸ್ಟಿಕ್ ಹತ್ರ ಹೋಗಬೇಕು. ಅಂದರೆ ಆರ್ಡರ್ ಅಲ್ಲಿ ಚೆನ್ನಾಗಿ ಬರುತ್ತೆ ನಮಗೀಗ. ನೆಕ್ಸ್ಟ್ ಆರ್ಡರ್ಗಳು ತುಂಬ ಚೆನ್ನಾಗಿರೋಂಥ ಆರ್ಡರ್ ಬರ್ತವೆ. ಹಂಗೇನಾದ್ರು ಆರ್ಡರ್ ಬರಲಿಲ್ಲ ಅಂತಂದರೆ ಸೀದಾ ಚಿಕ್ಕಪೇಟೆಗೆ ಹೋಗೋಣ. ಚಿಕ್ಕಪೇಟೆಯಿಂದ ರ್ಯಾಪಿಡೋ ಇದು ಎರಡು ಕೂಡ ಆನ್ ಮಾಡ್ಕೊಂಡು ಒಂದು ಒಳ್ಳೆ ಆರ್ಡರ್ ಮಾಡುವಂಥ ಟ್ರೈ ಮಾಡೋಣ. ಬನ್ನಿ ಇವಾಗ ಫಸ್ಟು ಇದನ್ನು ಹೋಗಿ ಡ್ರಾಪ್ ಮಾಡೋಣ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕ್ಯಾಶ್ ಕಲೆಕ್ಟ್ ಆಗ್ತಾಯಿವಲ್ಲ ಗಾಯ್ಸ್, ವರ್ಕೇ ಆಗಲ್ಲಪ್ಪ ಇದೊಂದು ಕರೆಕ್ಟಾಗಿ. ನೋಡಿ 139 ಆಗಿತ್ತು. ಬಟ್ ಕಸ್ಟಮರು 150 ರೂಪಾಯಿ ಕೂಡ ಇವಾಗ ಹಾಕಿದ್ದಾರೆ. ಅಂತ ಅಂದರೆ ಇವಾಗ ಸದ್ಯಕ್ಕೆ ತಗೊಬಂದು ನಾನು ಡ್ರಾಪ್ ಮಾಡೀನಿ. ಅಂದರೆ ಆರ್ಡರ್ ಇಲ್ಲೇ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಬೇಕು. ಇಲ್ಲೇ ಬರುತ್ತಾ ಇಲ್ಲ ಚಿಕ್ಕಪೇಟೆ ಕಡೆಗೆ ಹೋಗ್ಬೇಕಾ ಗೊತ್ತಿಲ್ಲ. ಸದ್ಯಕ್ಕಂತೂ ವೆಯ್ಟ್ ಮಾಡಿ ನೋಡೋಣ. ಒಂದು 5 ನಿಮಿಷ 10 ನಿಮಿಷನಾದ್ರು ವೆಯ್ಟ್ ಮಾಡೋಣ. ಇಲ್ಲಿ ಅಕಸ್ಮಾತ್ ಬಂತು ಅಂತ ಅಂದರೆ ಇಲ್ಲೇ ಬೆಸ್ಟ್ ಆಗಿರುತ್ತೆ. ಒಂದು 3 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ನಾವು ಅಲ್ಲಿ ಚಿಕ್ಕಪೇಟೆಗೆ. ಬಟ್ ಚಿಕ್ಕಪೇಟೆಗೆ 3 ಕಿಲೋಮೀಟ್ರ್ ಹೋಗಿ ಟೈಮ್ ಎಷ್ಟು ಬೇಕು ಗೊತ್ತಾ? ಸರ್ಚ್ ಮಾಡೋಂತ ಹೇಳ್ತೀನಿ. ಚಿಕ್ಕಪೇಟೆ ಮಾರ್ಕೆಟ್ ಗೈಸ್ ನೋಡಿ 3.8 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬಟ್ 3.8 ಕಿಲೋಮೀಟರ್ಸ್ ತೋರ್ಸೋಕ್ಕೆ ಹೋಗೋಕ್ಕೆ ನನಗೆ ಎಷ್ಟು ಬೇಕು ಗೊತ್ತಾ? ಟೈಮಿಂಗು ಅರ್ಧ ಗಂಟೆ ಬೇಕು. ಡೈರೆಕ್ಷನ್ 22 ನಿಮಿಷ ಬೇಕು ಗಾಯ್ಸ್. ಅಂದರೆ ನಾನು ಏನಾರು ಅಲ್ಲಿಗೆ ಹೋಗ್ತೀನಿ ಅಂತ ಅಂದರೆ. ಅದು ಇಲ್ಲೆಲ್ಲ ಸ್ವಲ್ಪ ಕಮ್ಮಿನೇ ಇದೆ ಟ್ರಾಫಿಕ್ಕು, ಅದು ಮಾತ್ರ ಇದೆ. ಬನ್ನಿ ಲೈಟಾಗಿ ಅದೇ ಕಡೆ ಮೂವ್ ಆಗ್ತಾ ಇರೋಣ. ಹೆವಿಯರ್ ದೆನ್ ಯೂಶುವಲ್ ಟ್ರಾಫಿಕ್ ಆನ್ ಯುವರ್ ರೂಟ್ ಅಂತ ತೋರಿಸ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಾಗಿರುತ್ತೆ. ಬನ್ನಿ ನಿಧಾನಕ್ಕೆ ಮೂವ್ ಆಗೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. ಆ ಆರ್ಡರ್ ಪಿಕಪ್ ಹತ್ರ ಬಂದೀನಿ. ಅಂತ ಅಂದರೆ ನಾನು ಲಾಸ್ಟ್ ಡ್ರಾಪ್ ಆವಾಗಲೇ ಒಂದು ಸ್ವಲ್ಪ ದೂರ ಅಲ್ಲೇ ಮಾಡಿದೆ. ಬಟ್ ಪಿಕಪ್ ಇಲ್ಲೇ ಬಂದಿದೆ ನೋಡಿ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಏನು ಗೈಸ್ ಆ ಕಡೆ ತೋರಿಸ್ತಾ ಇದ್ದಾವೆ, ಕರೆಕ್ಟಾಗಿ ಲೊಕೇಶನ್ನೇ ತೋರಿಸ್ತಾ ಇಲ್ಲ. ಆ ಕಡೆ ಬೈಕ್ ಪಾರ್ಕಿಂಗ್ ಇರೋಂಗಿದೆ. ಬನ್ನಿ ಆ ಸೈಡಿಗೆ ಹೋಗೋಣ. ಇಲ್ಲಿ ಪಾರ್ಕಿಂಗ್ ಏನೂ ಇಲ್ಲ. ಇಲ್ಲ ಯಾಕಂದ್ರೆ ಕಾಲ್ ಮಾಡೋಣ ಗಾಯ್ಸ್, ಇಲ್ಲೇ ತೋರಿಸ್ತಾ ಇದೆ.
ಗಾಂಧಿ ಬಜಾರ್. ಆನ್ಲೈನಲ್ಲೇ ಪೇಮೆಂಟು ಕೂಡ ಆಗ್ಬಿಟ್ಟಿದೆ. ಇದು ಕಾಲ್ ಮಾಡೋಣ. ಸಂಗೀತ ಮೊಬೈಲ್ಸ್ ಅಂತ. ಹಲೋ ಸರ್, ಪೋರ್ಟರಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ ಸರ್. ಇಲ್ಲಿ ಸಂಗೀತ ಹತ್ರ ಇದ್ದೀನಿ. ಅಲ್ಲ ಪೋರ್ಟರ್ ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ? ಗೈಸ್ ಇದನ್ನು ಸೆಲ್ಫಿ ಕೇಳ್ತಾ ಇದ್ದಾನೆ ಅಂತಂದರೆ 54 ಸೆಕೆಂಡ್ ವೇಸ್ಟ್ ಆಗುತ್ತೆ ಅಷ್ಟೇ. 54 ಸೆಕೆಂಡ್ ಹೇಗೆ ವೇಸ್ಟ್ ಮಾಡೋದು? ಯಾವುದೋ ಒಂದು ಫೋಟೋ ಕೊಡೋದು, ಸಬ್ಮಿಟ್ ಮಾಡೋದು, ಹೋಗ್ತಾ ಇರೋದಷ್ಟೇ. ಎಷ್ಟು ಕಿಲೋಮೀಟರ್ ಇದೆ ಡ್ರಾಪು? ಟೂ 2.6 ಕಿಲೋಮೀಟರ್ ಇದೆ ಗೈಸ್ ಡ್ರಾಪು. ಏನು ಜಾಸ್ತಿ ದೂರ ಏನಿಲ್ಲ, ಬಟ್ 2.6 ಕಿಲೋಮೀಟರ್ ಹೋಗೋದಕ್ಕೆ ನನಗೆ 12 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಇದನ್ನು. ಮೊಬೈಲು ಗೈಸ್ OnePlus. ಹಾಂ, ರ್ಯಾಪಿಡ್ ಅಲ್ಲ, ಪೋರ್ಟರ್. ಹಲೋ ಸರ್, ಪೋರ್ಟರಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ. ಹೌದು, SLV ಉಪಹಾರ ಹತ್ರ ಇದ್ದೀನಿ. ಸರ್, ಇದು SLV ಉಪಹಾರ ಅಂತ ಇದೆಯಲ್ಲ, ಜೀಬಾ. ಲೊಕೇಶನ್ ಇಲ್ಲೇ ತೋರಿಸ್ತದೆ ಸರ್ ಅದು. ಹಾಂ ಹಾಂ ಸರಿ, ಅಲ್ಲೇ ಇರ್ತೀನಿ. ನೀವೇನಾ? ಸಂಗೀತದಿಂದ. ಸಂಗೀತ ಗೊತ್ತಾಗುತ್ತೆ. ಓಪನ್ ಬಾಕ್ಸ್ ಡೆಲಿವರಿ ಏನಿಲ್ಲ. ಏನು ನಮ್ಮ ಪೋರ್ಟರ್ ನಮ್ದು ಅದು ಅಷ್ಟೇ. ಅಷ್ಟೇ. ಸರಿ ಸರ್. ಓಪನ್ ಬಾಕ್ಸ್ ಡೆಲಿವರಿ ಕೇಳ್ತಾ ಇದ್ದಾರೆ ಗೈಸ್, ಬಟ್ ಓಪನ್ ಬಾಕ್ಸ್ ಡೆಲಿವರಿ ನಾವು ಕೊಡೋಂಗಿಲ್ಲ. ಏಕೆಂದರೆ ನಮ್ಮದು ಪೋರ್ಟರ್ ಅವ್ರು ಕೊಟ್ಟು ತಗೊಂಬಂದು ನಾವು ಕೊಟ್ಟೋಗ್ತೀವಿ ಅಷ್ಟೇ. ಅದಕ್ಕೂ ನಮ್ಮದಕ್ಕೂ ಸಂಬಂಧ ಇಲ್ಲ. ಈಗ ಆರ್ಡರ್ ಕೂಡ ಡ್ರಾಪ್ ಮಾಡೋಣ. ನೋಡಿರಿ, ಅವೆನ್ಯೂ ರೋಡಿಗೆ ಬಂದಿದ್ದೀನಿ ನಾನು ಇವಾಗ ಸದ್ಯಕ್ಕೆ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. ಅಂತ ಅಂದರೆ SP ರೋಡಿನ ಮಲ್ಲೇಶ್ವರಂಗೆ ಬಂದಿರುವಂಥ ಆರ್ಡರ್ ಇದು. ಬನ್ನಿ, ಮುಂದೆಗಡೆ 170 ಮೀಟ್ರ್ ತೋರಿಸ್ತಾ ಇದೆ. 170 ಮೀಟ್ರ್ ಹೋಗ್ಬಿಟ್ಟು ಆರ್ಡರ್ ಪಿಕಪ್ ಮಾಡೋಣ. ಸರ್, ಪೋರ್ಟರ್ ಮಲ್ಲೇಶ್ವರಮಿಗೆ ಬಂದಿದೆ. ಈ ಬಾಕ್ಸಾ? ಹಾಂ, ಹಾಕಿ ಟೇಪ್ ಹಾಕ್ಬಿಡಿ. ಇದ್ರೊಳಗಡೆ ಇಡ್ತೀರ ನೋಡ್ರಿ. ಇದು ಹಾಗಲ್ವಾ? ಅಲ್ಲ, ಮರ್ತೋಗ್ಬಿಡ್ತೀವಿ ಒಂದೊಂದ್ಸಲ, ಅದಕ್ಕೆ. ಮರ್ತು ಬಿಟ್ಟು ಕಸ್ಟಮರ್ ಹೋಗ್ಬಿಟ್ರೆ ಪಾಪ ಅವ್ರಿಗೆ ಕಸ್ಟಮರ್ಗೆ ಹೋಗ್ಬಿಟ್ಟು ಬಿಡಿ ಸಂಗರಿ ಬಿಡಿ. ಇದ್ರೊಳಗಡೆ ಇಟ್ಟರೆ ಬೆಸ್ಟ್ ಆಗುತ್ತೆ. ಗೈಸ್ ನೋಡಿ, ಇದೇನು ಆರ್ಡರ್. ಈಗ ಆರ್ಡರ್ ಕೂಡ ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟ್ ಟ್ರಿಪ್ ಕೊಟ್ಬೋಣ ನೋಡಿ. ಸ್ಟಾರ್ಟ್ ಟ್ರಿಪ್ ಕೂಡ ಕೊಟ್ಟೆ. ಬನ್ನಿ ಇವಾಗ ಹೋಗೋಣ. ಅಂದರೆ ಎಷ್ಟಿದೆ ಡ್ರಾಪು? ಗೈಸ್ ನೋಡಿ, 4.9 ಕಿಲೋಮೀಟರ್ ಇದೆ. 4.9 ಕಿಲೋಮೀಟರ್ ಹೋಗೋಕ್ಕೆ ನನಗೆ 21 ನಿಮಿಷ ತೋರಿಸ್ತಾ ಇದೆ ಗೈಸ್. ಬನ್ನಿ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಮಧ್ಯಾಹ್ನ ಅಂತೂ. ಹೋಗಿ ಡ್ರಾಪ್ ಮಾಡಬೇಕು. ಸರ್, ಪೋರ್ಟರಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದು ಚೋಲೆ ಭಟೂರೆ ಅಂತ ಇದೆಯಲ್ಲ, ಅದ್ರ ಆಪೋಸಿಟ್. ಹಾಂ ಹೌದು, ಅದ್ರ ಪಕ್ಕನ ಯಾವುದು?
ಅವನು ಆಚೆ ಗಾಡಿ ತಗೊಳ್ತಾ ಇದ್ದ ನೋಡಿ. ಹಾಂ ಸರಿ. ಎಲ್ಲಿ? ಹಾಂ ಇವರಾ? ಪೋರ್ಟರ್ ಎಷ್ಟಾಯ್ತಾ? ನೋಡ್ತೀನಿ ಸರ್. ಇನ್ವಾಯ್ಸ್ $77. ಹಾಂ ಇಲ್ಲ. ಗೈಸ್ ನೋಡಿ ಫೈನಲ್ ಈಗ ಆರ್ಡರ್ ಕೂಡ ಡ್ರಾಪ್ ಮಾಡಿದೆ ಅಂತಂದರೆ ವ್ಯಾಲೆಟಿಗೆ ಬರುತ್ತೆ ಅಂತ ಅನ್ಸುತ್ತೆ. ನೋಡಿ ಅಮೌಂಟ್ ನನಗೆ $117 ತೋರಿಸಿರೋದು. ಅದರಲ್ಲಿ ಕಸ್ಟಮರು $40 ಪೇ ಮಾಡಿದೆ ಅಂತ ಹೇಳ್ಬಿಟ್ಟು ಏನು ಆಫರ್ ಕೊಟ್ಟಿದ್ದ ಏನು ಕೊಟ್ಟಿದ್ದ ಗೊತ್ತಿಲ್ಲ. ಕ್ಯಾಶ್ ಕಡೆ ಕೊಡೋಣ. ಗೈಸ್ ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಈಗ ತಾನೇ ಅಲ್ಲಿಂದ ಬಂದೀನಿ ಟ್ರಾಫಿಕಲ್ಲಿ ಅರ್ಧ ಗಂಟೆ. ಈಗ ಮತ್ತೆ ಅರ್ಧ ಗಂಟೆ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಆಗೋಯ್ತು ಗೈಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಡ್ಯೂಟಿ ಎಷ್ಟು ಅವರ್ ಮಾಡಿದೆ ಅಂತ ಅಂದರೆ ಟೋಟಲ್ ಆಗಿ ಒಂದು 8 ಅವರ್ ನಾನು ಡ್ಯೂಟಿ ಮಾಡಿದೆ. ಅಂದರೆ ಬೆಳಿಗ್ಗೆ 10ವರೆಗೆ ನಾನು ಲಾಗಿನ್ ಹೋಗಿದ್ದು, 10ವರೆಗೆ ಲಾಗಿನ್ ಹೋಯ್ತೆ. ಒಂದು ಸಾಯಂಕಾಲ ಒಂದು 6-6:30ವರೆಗೂ ನಾನು ಡ್ಯೂಟಿ ಮಾಡಿದೆ. 6-6:30ವರೆಗೂ ಡ್ಯೂಟಿ ಮಾಡಿದ್ದಕ್ಕೆ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ನಾನು ಇವಾಗ ಸ್ಕ್ರೀನ್ ಮೇಲೂ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ. ನೋಡಿ ಟೋಟಲ್ ಆಗಿ ಅರ್ನಿಂಗ್ಸ್ ಅವತ್ತು ಎಷ್ಟಾಯಿತು ಅಂತ ಅಂದರೆ ನನಗೆ $850 ಅರ್ನಿಂಗ್ಸ್ ಆಯಿತು. ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಬಂದ್ಬಿಟ್ಟು 8 hours 3 minutes ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಎಷ್ಟು ಆರ್ಡರ್ ನಾನು ಮಾಡಿದೆ ಅಂತ ಅಂದರೆ ಟೋಟಲ್ ಆಗಿ ನಾನು 10 ಆರ್ಡರ್ ಅವತ್ತು ನಾನು ಕಂಪ್ಲೀಟ್ ಮಾಡಿದೆ. 10 ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಆದಂಥ ಅರ್ನಿಂಗ್ ಬಂದು $850 ಆಯಿತು. ಅಂತ ಅಂದರೆ ಪೋರ್ಟರಲ್ಲಿ ತೀರಾ ಆರ್ಡರ್ ಡ್ರಾಪ್ ಆಗಿದೆ ಅಂತ ತುಂಬ ಕಮ್ಮಿ ಆಗಿದೆ. ಅದೆಲ್ಲ ಏನಕ್ಕಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರೂ ನಾನು ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತ ಅಂದರೆ ಈ ವಿಡಿಯೋನೇ ತುಂಬ ಅದೇ ಲೆಂತ್ ಆಗಿಬಿಟ್ಟಿದೆ. ಇನ್ನೂ ತುಂಬ ಜಾಸ್ತಿ ಲೆಂತ್ ಎಳೆಯೋದು ಬೇಡ. ಸೊ ನೋಡಿ ಅರ್ನಿಂಗ್ಸ್ ಬಂತು $850 ಆಗಿದೆ. ಆಮೇಲೆ ಪೆಟ್ರೋಲಿಗೆ ಒಂದು $150 ಪೆಟ್ರೋಲಿಗೆ ಖರ್ಚಾಯ್ತು. ನನಗೆ ಒಂದು 80 ಕಿಲೋಮೀಟರ್ ಗಾಡಿ ರನ್ ಆಗಿತ್ತು, 80-85 ಕಿಲೋಮೀಟರ್ ಗಾಡಿ ರನ್ ಆಗಿತ್ತು. ಒಂದು $150 ಪೆಟ್ರೋಲಿಗೆ ತೆಗೆದ್ರು ನಮಗೆ ಉಳಿದಂಥ ಅಮೌಂಟ್ ಬಂದು ಒಂದು $700 ಉಳಿಯುತ್ತೆ. ನೋಡಿ ಈ ಥರ ನಾವೇನಾರು 8 ಅವರ್ 9 ಅವರ್ ಮಾಡ್ತೀವಿ ಅಂತ ಅಂದರೆ ಒಂದು $1000 ಕೂಡ ಟಚ್ ಮಾಡೋದು ತುಂಬ ಕಷ್ಟ ಇದೆ. ಮಾಡಬೇಕು. ಒಂದು 12 ಅವರ್ 13 ಅವರ್ ಏನಾರು ನಾವು ಡ್ಯೂಟಿ ಮಾಡ್ತೀವಿ ಅಂತ ಅಂದರೆ ಒಂದು 1000 ದಾಡುತ್ತೆ. ಇಲ್ಲ ಅಂತ ಅಂದರೆ 1000 ದಾಟ್ಸೋದು ಸ್ವಲ್ಪ ಕಷ್ಟ ಇದೆ ಅಂತಾರೆ. ಒಂದೊಂದ್ಸಲ ದಾಟ್ಬಿಡುತ್ತೆ, ಬೇಗನೆ ದಾಟುತ್ತೆ. ಒಂದೊಂದ್ಸಲ ಹೇಳೋಕ್ಕಲ್ಲ, ಪ್ರತಿದಿನ ಒಂದೇ ರೀತಿಯಲ್ಲಿ ಇರೋಲ್ಲ. ಒಂದಿನ ತುಂಬ ಚೆನ್ನಾಗಾಗುತ್ತೆ, ಒಂದೊಂದು ದಿನ ಕಮ್ಮಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಡೆಲಿವರಿ ಜಾಬಲ್ಲಿ ಯಾವುದೇ ಅಂತ ಫಿಕ್ಸ್ಡ್ ಏನು ನಮಗೆ ಸಿಗಲ್ವಲ್ಲ. ಒಂದಿನ ಚೆನ್ನಾಗಾಗುತ್ತೆ, ಒಂದಿನ ಚೆನ್ನಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಅರ್ನಿಂಗ್ಸ್ ಅಂತೂ ಇಷ್ಟೇ ಆಗಿದೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.